ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಎಲ್ಲ ಕಡೆಗೂ ಸರ್ಕಾರದವರು ಸರ್ಕಾರಿ ಜಮೀನುಗಳಲ್ಲಿ ಬಾಡಿಗೆ ಅಥವಾ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರೆ ಕೆಡವಿದ್ರೆ, ಇಲ್ಲೊಬ್ಬ ಪುಣ್ಯಾತ್ಮ ಹುಬ್ಬಳ್ಳಿಯ ಬೆಂಗೇರಿ ಉದಯನಗರ ಪ್ರದೇಶದಲ್ಲಿ ನಂದು ಆಸ್ತಿ ಅಂತ ಹೇಳಿ ಎಲ್ಲ ಬಡವರಿಗೆ ಟೋಪಿ ಹಾಕಿದ್ದಾನೆ. ಯಾವ ರೀತಿ ಟೋಪಿ ಹಾಕಿದ್ದಾನೆ ಅಂತ ಹೇಳಿದ್ರೆ, ಅದು ಬೇರೆ ವ್ಯಕ್ತಿಯ ಜಾಗ, ಆ ವ್ಯಕ್ತಿಯ ಜಾಗ ನಂದು ಅಂತ ಹೇಳಿ ಸುಮಾರು 47 ಅಕ್ರಮ ಮನೆಗಳಿಗೆ ಜಾಗ ಕೊಟ್ಟಿದ್ದಾನೆ. ಈಗ ಉದಾಹರಣೆಗೆ ಜಾಗದ ಓನರೇ ಬೇರೆ ಇರ್ತಾರೆ, ಅದನ್ನು ಮಾರೋನೇ ಬೇರೆ ಇರ್ತಾನೆ, ಅದನ್ನು ತಗೊಂಡಿರೋದೇ ಬೇರೆ ಇರ್ತಾರೆ. ಬಟ್ ಇಲ್ಲಿ 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಆಗಿಲ್ರಿ, ಬರೋಬ್ಬರಿ 20ರಿಂದ 25 ವರ್ಷ ಆಗಿದೆ. ಆದರೂ ಸಮೇತ ನ್ಯಾಯಾಂಗ ಅಂದರೆ ಏನು ಆ ಜಾಗದ ಓನರ್ ಇರ್ತಾರಲ್ಲ, ಆ ಓನರು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ಸಬಾನಿಸ್, ಈ ಜಾಗದ ರಾಮರಾವ್ ಸಬಾನಿಸ್ ಅಂತ ಆ ಜಾಗದ ಮಾಲೀಕ. ಆ ಮಾಲೀಕ ಸೀದಾ ಸುಪ್ರೀಂ ಕೋರ್ಟಿಗೆ ಹೋಗಿ ನ್ಯಾಯಾಧೀಶರ ಹತ್ರ ನ್ಯಾಯ ತೆಗೆದುಕೊಂಡು ಬಂದಿದ್ದಾನೆ. ಬಟ್ ಇಲ್ಲಿ ಕಟ್ಟಿರ್ತಕ್ಕಂಥ 47 ಮನೆಯವರು ಏನಾಗ್ಬೇಕು ಹೇಳಿ ಸ್ವಾಮಿ, ಸರ್ಕಾರದವರು ಹೊಡೆದು ಹಾಕಿದ್ದಾರೆ. ಬಟ್ ಇಲ್ಲಿ ಸರ್ಕಾರದವ್ರು ಮಾಡಿರ್ತಕ್ಕಂಥ ತಪ್ಪು, ಬಡವರು ಮನೆ ಕಟ್ಕೊಂಡಿರ್ತಕ್ಕಂಥ ತಪ್ಪು 20-25 ವರ್ಷದಿಂದ ಅಲ್ಲೇ ಇದ್ಬಿಟ್ಟು ಯಾರೋ ಒಬ್ಬನು ಫ್ರಾಡ್ ಆಗಿ ಬಡವರಿಗೆ 5,000ಕ್ಕೋ 10,000ಕ್ಕೋ 50,000ಕ್ಕೋ 5 ಲಕ್ಷಕ್ಕೋ ಮಾರಿಬಿಟ್ಟು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿರ್ತಕ್ಕಂಥ ತಪ್ಪು. ಇಲ್ಲಿ ಬಡವರದೇ ಅಲ್ಲ, ಬಡವರ ಕೋಪ ದವಡೆಗೆ ಮೂಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿದೆ ಹುಬ್ಬಳ್ಳಿಯ ಕತೆ. ಮುಂದಿನ ಸ್ಟೋರಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.